ಸಹಿಬನೆ ಪರಿತಾಪದು ಪಟ್ಟಳವ ಸಹಿಬನೆ ಪರಿತಾಪದು ಪಟ್ಟಳವ ಬಾರಿ ನೀರೆ ತೋರದೆ ದೂರೆ ಬಾರಿ ನೀರೆ ತೋರದೆ ದೂರೆ ಸಹಿಬನೆ ಪರಿತಾಪದು ಪಟ್ಟಳವ ರೂಪವಂತಳು ನೋಡುತ್ತಲೇ ಲಾಪವ ಪಂದಲು ತಾಪವೆಂತದು ಲಾಪವ ಪಂದಲು ತಾಪವೆಂತದು ಸಹಿಬನೆ ಪರಿದಾಪದು ಪಟ್ಟಳವ ರಾಗದ ಭೋಗದ ಸೊಬಗಿನಯ್ಯರ ರಾಗದ ಭೋಗದ ಸೊಬಗಿನಯ್ಯರ ಭೋಗದ ಭೋಗದ ಸೊಬಗಿನಯ್ಯರದ ಭೋಗದ ಭೋಗದ ಸೊಬಗಿನಯ್ಯರದ ಭೋಗದ ಭೋಗದ ಸೊಬಗಿನಯ್ಯರದ ಭೋಗದ ಭೋಗದ ಸೊಬಗಿನಯ್ಯರದ ಹೂಗಳು ತಾಗಿವೆ ಮಾಂಡಸಖಿ ಹೂಗಳು ತಾಗಿವೆ ಮಾಂಡಸಖಿ ಸಹಿಬನೆ ಪರಿತಾಪದು ಪಟ್ಟಳವ ಬಾರಿ ನೀರು ತೋರದೆ ದೂರೆ ಬಾರಿ ನೀರು ತೋರದೆ ದೂರೆ ಬಾರೆ ನೀರು ತೋರದೆ ದೂರೆ ಬಾರೆ ನೀರು ತೋರದೆ ದೂರೆ ಸಹಿಬನೆ ಪರಿತಾಪದು ಪಟ್ಟಳವ ಓ ಪಟ್ಟಳವ ಈ ಓ ಪಟ್ಟಳವ ಏನಿ ಮನಸ್ಸಿನ ಕಳವಳ ಭ್ರಷ್ಟಾನ್ನ ಸೇವಿಸಿದರು ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ಮಿಗಿಲಾದ ಮಂಡೋದರಿ ಇದ್ದರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಭ್ರಷ್ಟಾನ್ನ ಸೇವಿಸಿದರು ತೃಪ್ತಿ ಇಲ್ಲ ಹಂಸ ತೋಲಿಕದೋಳ್ ಪವಳಿಸಿದರೂ ಸುಖ ನಿದ್ರೆ ಇಲ್ಲ ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ಈ ನನ್ನ ಮನ ಏನು ಮಾಡಲಿ ಏನು ಮಾಡಲಿ ಅದಾವ ಪ್ರೀತಿ ಅದಾವ ಮೋಹ ನನ್ನನ್ನೇ ದಹಿಸುತ್ತಿದೆ ಏನು ಮಾಡಲಿ ಹೀಗೇನು ಮಾಡಲಿ ಆಕೆಯನ್ನು ಬಲತ್ಕರಿಸಲೇ ಚಚೆ ಶಿವ ಶಿವ ಎಂತಹ ನೀಚ ಕೃತ್ಯ ಸುಮ್ಮನಿರಲೇ ದಕ್ಕಲೋರಳು ಸೀತೆ ಅದಾವ ಪ್ರೀತಿ ಅದಾವ ಮೋಹ ಇರಲಿ ನಾನೀಗಲೇ ಅಶೋಕವನಕ್ಕೆ ತೆರಳಿ ಆ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದುವೆನು. ಏ ಸೀತೆ, ನೀನೇ ನನ್ನ ಮೋಕ್ಷದಾತೆ. ರಾಮಚಂದ್ರ ರಾಮ
ರಾಮಚಂದ್ರ, ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿನಗಿನ್ನೂ ತಿಳಿದಿಲ್ಲವೇ? ಇಲ್ಲಿರುವ ರಕ್ಕಸಿಯರು ಲೋಕ ವಿರೋಧವಾದ ಮಾತುಗಳನ್ನಾಡಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿರುವರು. ಇನ್ನು ಎಷ್ಟು ದಿವಸ ಈ ಪಾಪಿಯ ಬಂಧನದಲ್ಲಿ ನಾನಿರಬೇಕು? ನೀನಿವ ಮುಖ ಕಮಲನ್ನು ನೋಡುವ ಭಾಗ್ಯವು ನನಗೆಂದಿಗೆ ದೊರೆಯುವುದು ನಾ ಕಾಣಲ್ಲ. ಪ್ರಾಣೇಶ್ವರ, ಬೇಗನೆ ಬಂದು ನನ್ನಿಂದ ಕರೆದುಕೊಂಡು ಹೋಗು. ರಾವಣೇಶ್ವರ ಮಹಾಪ್ರಭು ಅಕ್ರಮಕರಾಸುರರೇ, ನನ್ನ ಆಜ್ಞೆ ಆಗುವ ತನಕ ನೀವು ಅಪ್ಪಾಶ್ವದಲ್ಲೇ ಇರಿ. ಜಾನಕಿ, ಏನು ರೂಪು, ಏನು ಲಾವಣ್ಯ, ಈಗೆಯನ್ನು ಸೇರದ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಸೀತಾ, ಜಾನಕಿ, ಕಾಂತಾಮಣಿಯಲ್ಲ ಈ ಕಾಂತಾಮಣಿಯಲ್ಲ ಕಾಮನರ ಗೆಳೆಯ ಅದೆಂತೋ ನಂಬಿಕೆ. ಕಾಂತಾಮಣಿಯಲ್ಲ ಈ ಕಾಂತಾಮಣಿಯಲ್ಲ ಕಾಮನರ ಗೆಳೆಯ ಅದೆಂತೋ ನಂಬಿಕೆ. ಏನಾದರೂ ಸರಿ ಸೀತಾ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಈಡೇರಿಸಿ ಸೀತಾ. ನನ್ನ ಸೇವಕಿಯರು ಗಂಧ ಪುಷ್ಪಗಳಿಂದ ನಿನ್ನನ್ನು ಅಲಂಕರಿಸುವರು. ನನ್ನ ಪಟ್ಟದರಸಿಯಾದ ಮಂಡೋದರಿಯು ನಿನಗೆ ದಾಸಳಾಗುವಳು. ಹೆಚ್ಚೇನು ಸೀತಾ, ಚಕ್ರವರ್ತಿ ಸಾರ್ವಭೌಮನಾದ ಈ ದಶಕಂಠ ರಾವಣನು ನಿನಗೆ ದಾಸಾನುದಾಸನಾಗುವ.
ರಮಣೆ ಮೋಹನ ರಾಣಿ ಸುವಾಸಿನಿ ಮಧುರ ಪಾಣಿ ಪಲ್ಲವ ಪಾಣಿ ಮೋಹನ ರಾಣಿ ಸುವಾಸಿನಿ ಮಧುರ ಪಾಣಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕವಿತೆ ಬೇಗ ದೊರೆತೆ ನೀನೀಗ ಕವಿತೆ ಬೇಗ ಮೋಹದ ಮಧುಮಯ ಕುಮರಾಣಿ ಮೋಹದ ಮಧುಮಯ ಕುಮರಾಣಿ ಬಳಿ ಶೃಂಗಾರ ಸಂಭ್ರಮವ ನನಗಾನಂದ ಸಂಪದವ ಸಾರಿ ಸವಿನಿ ಸುಮನೆಯುವ ಶೃಂಗಾರ ಸಂಭ್ರಮವ ಸಂಭ್ರಮವ ಸಂಭ್ರಮವ. ಜಾನಕಿ ಏನು ಹೇಳುವೆ? ರಾಮಚಂದ್ರ, ಈ ದುರಾತ್ಮನ ದುರಾಲಾಪುಲಿ ಕಿವಿಗುಟ್ಟದು ಹೇಗೆ ತಾನೇ ನಾನು ಜೀವಿಸಲಿ? ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಛೀ, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಜಾನಕಿ, ಆ ರಾಮನೊಡ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಈಡೇರಿಸು ಸೀತಾ. ಏ ಪಾಪಾತ್ಮನೆ, ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮಾನನಲ್ಲದ ನೀನು. ಆತನನ್ನು ವಂಚಿಸಿ ಈ ರೀತಿ ನನ್ನ ಕರೆತಂದಿರುವ ಈ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದೇ ಆದರೆ ಏನಿನ ಉದರವನ್ನೇ ಸೇಳಿ ಬಿಡುವುದು. ಅದು ಅಲ್ಲದೆ ಹರಿಭಯಂಕರವಾದ ನನ್ನ ಸ್ವಾಮಿಗೆ ಎದೆಗುಟ್ಟು ನಿಲ್ಲಬಲ್ಲಿಯಾ ನೀನು? ಅದಕ್ಕಾಗಿ ಹೇಳುತ್ತಿರುವೆನು, ಸುಮ್ಮನೆ ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ಕುಲವನ್ನೇ ಉದ್ಧಾರ ಮಾಡಿಕೊ. ಜಾನಕಿ, 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 ಆ ನಿನ್ನ ಹೇಡಿ ರಾಮನಿಗೆ ಈ ವಿಷಯ ತಿಳಿದರು ಸಪ್ತ ಸಾಗರವನ್ನು ದಾಸಿ ಬರಲು ಅಸಮರ್ಥನು. ಬಾ ಜಾನಕಿ, ಬಾ. ಅವನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಬಾ, ನನ್ನೊಡನೆ ಸುಖದಿಂದಿರು ಜಾನಕಿ. ಏ ಪಾಪಿ, ನೀನು ನನ್ನ ಕರೆ ತಂದಿರುವುದು ಈ ನಿನ್ನ ಮೃತ್ಯು ದೇವತೆಯನ್ನು ನೀನೇ ಆಹ್ವಾನಿಸಿದಂತೆ. ಅದು ಅಲ್ಲದೆ ನನ್ನ ಸ್ವಾಮಿಯು ಮುನಿದದ್ದೇ ಆದರೆ ಅರೆಕ್ಷಣದಲ್ಲಿಯೇ ಈ ಮೂರು ಲೋಕಗಳು ಅಲ್ಲೋಲ ಕಲ್ಲೋಲವಾಗಿಬಿಡು. ವೃಥಾ ಆತನನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದರೂ ಏನು? ಸಾಕು ಮಾಡು ನಿನ್ನ ಬುರಿ ನುಡಿಗಳನ್ನ. ನನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ಆ ನಿನ್ನ ರಾಮನಿಗೆ ಎದುರತಕ್ಕವನಲ್ಲ. ಜಾನಕಿ, ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಎಚ್ಚರವಾಗಿ ಭೂಕಂಪ ಜಲಜ್ವಾಸಿಗಳೇ. ಮಾತೆ ವಸುಂಧರೆ, ಈ ಪಾಪಿಯು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ಈ ನಿನ್ನ ದೇಹವನ್ನು ಈ ಭಾಗ ಮಾಡಿ ಈ ನಿನ್ನ ಭಾಗಿನ ಪುತ್ರಿಯನ್ನು ನಿನ್ನಲ್ಲಿ ಧರಿಸಿಕೊ ತಾಯಿ, ನಿನ್ನಲ್ಲಿ ಧರಿಸಿಕೊ. ಬಲೆ 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 ಬಲೆ. ಜಾನಕಿ, ಸೇವಿಸಿ
ಸೇವಿಸ ಬಂದಿರ್ಪೇನೆ ನಿನ್ನ ಸೇವಿಸ ಬಂದಿರ್ಪೇನೆ ರಾಜೀವಲೋಚನೆ ನಿನ್ನನುರಾಗವಂ ಜಾನಕಿ ಸಕಲ ವಸ್ತ್ರಾಭರಣಗಳ ತಂದಿರ್ಪೇನೆ ಜಾನಕಿ ಸಕಲ ವಸ್ತ್ರಾಭರಣಗಳ ತಂದಿರ್ಪೇನೆ ಸಕಲ ವಸ್ತ್ರಾಭರಣಗಳ ತಂದಿರ್ಪೇನೆ ಎನ್ನೊಡನೆ ಮನಗೊಡನೆ ಸೀತಾ ಜಾನಕಿ ಸೊಬಗಿನ ಮಣಿ ಸೊಗಸಿ ಮೋಗಣಿ ಸೊಬಗಿನ ಮಣಿ ಸೊಗಸಿ ಮೋಗಣಿ ಮುಖವ ತೋರೆ ಮೂಡದಿ ನೀರೆ ಜಾನಕಿ ಮುಖವ ತೋರೆ ಮೂಡದಿ ನೀರೆ ಬಗೆಯಳೆಂದು ಬಹುವಿಧಗಳು ಜಾನಕಿ ಬಗೆಯಳೆಂದು ಬಹುವಿಧಗಳು ಬಗೆಯಳೆಂದು ಬಹುವಿಧಗಳು ಬಗೆಯಳೆಂದು ಬಹುವಿಧಗಳು ದುಗುಡಬೇಕಕ್ಕೆ ನಿನಗೆ ದುಗುಡಬೇಕಕ್ಕೆ ದುಗುಡಬೇಕಕ್ಕೆ ನಿನಗೆ ಶ್ರೀ ಪಾಪಾತ್ಮನೆ ಮೋಹನೆ ಮದ್ದಾಂಬುದ ದಳನಯನೆ ಮದ್ದೋನೆಯ ಮದ್ದೋನೆಯ ಸವಿರಗಿನಿ ಮದ್ದೋನೆಯ ಸವಿರಗಿನಿ ಮದ್ದೋನೆಯ ಸವಿರಗಿನಿ ಮದ್ದೋನೆಯ ಸವಿರಗಿನಿ ಮದ್ದ ಧರಳಾಗಿ ಪ್ರಾಣೇನೆ ಮದ್ದಾದರಳಾಗಿ ಪಾರೇನೆ ಮದ್ದಾಂಬುಧ ದಳನಯನೆ 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 ಜಾನಕಿ ನಯ ವಿನಯದಿಂದ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಿರುವೆನು. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಛೀ ಪಾಪಾತ್ಮನೆ, ಅಂದು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು
ಕ್ಷಾತ್ರ ತೇಜಸ್ಸನ್ನು ಮೆರೆದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು ಏನು ನಾನು ಸಮರ್ಥನೆ ಕೇಳಲಾರೆ, ಸಹಿಸಲಾರೆ. ಜಾನಕಿ ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ರಾಮಚಂದ್ರ ಪ್ರಾಣೇಶ್ವರ ಪ್ರಾಣೇಶ್ವರ ಶಾಂತರಾಜ ಪ್ರಾಣೇಶ್ವರ, ಇದೇನು ಇಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ? ವೀರಾದಿ ವೀರರು, ಶೂರಾದಿ ಶೂರ ನೀವು ಒಬ್ಬ ಅಬಲೆಯನ್ನು ಬಲಾತ್ಕರಿಸಲು ಪ್ರಯತ್ನಿಸುತ್ತಿರುವಿರಲ್ಲ? ಬೇಡ ಪ್ರಭು, ಹಿಂದೆ ಒದಗಿ ಬಂದ ವೇದವತಿಯ ಶಾಪವನ್ನು ಮರೆತು ಬಿಟ್ಟಿರುವಿರೇನು? ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ಮಂಡೋದರಿ ಕೆಲಸ ಮಂಡೋದರಿ, ಈ ನಿಶರಾತ್ರಿಯಲ್ಲಿ ನೀನೇತಕ್ಕೆ ಇಲ್ಲಿಗೆ ಬಂದೆ? ಪ್ರಭು, ನೀವೆಲ್ಲಿರುವಿರೋ ನಾನು ಅಲ್ಲಿಯೇ ಅಲ್ಲವೇ? ಪತಿಯ ಸನ್ನದಿಗೆ ಬರಲು ಅಪ್ಪಣೆ ಬೇಕೇನು? ನಿಮ್ಮ ಹಿಂದೆಯೇ ನಾನುವೇ. ಮಂಡೋದರಿ, ಅಂದು ಸ್ವಯಂವರ ಸಭೆಯಲ್ಲಿ ರಾಮನ ಶಿವಧನಸ್ಸನ್ನು ಎತ್ತಿದಾಗ ನಾನೊಂದು ಸಾರಿ ತಲೆವಾಗಿದೆ. ನನ್ನ ಸೋದರಿ ಮಂಡೋದರಿಯ ಕಿವಿಮೂಗುಗಳನ್ನು ಕೊಯ್ದು ರೋಧಿಸುತ್ತಾ ನನ್ನ ಬಳಿಗೆ ಬಂದಾಗ ಮತ್ತೊಂದು ಸಾರಿ ತಲೆವಾಗಿದೆನು. ಇವೆರಡರ ಪ್ರತಿರೋಧಕ್ಕೋಸ್ಕರ ಸೀತೆಯನ್ನು ಅಪಹರಿಸಿ ತಂದಿರುವೆನು. ಈಗ ನೀನು ಬಂದು ನನ್ನ ಆಸೆಯೆಲ್ಲವನ್ನು ಭಗ್ನ ಮಾಡಿದೆ. ಮಂಡೋದರಿ, ನಡೆ ನೀನಿನ್ನು ಅಂತಃಪುರಕ್ಕೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಹೀಗೆ ಭಗ್ನವಾಗಿ ಹೋಗಲಿ. ಅದು ಭಗ್ನವಾಗುವುದು ನನ್ನ ದೇಹಾಂತ್ಯದಲ್ಲಿ. ಜಾನಕಿ, 1 ಮಾಸದ ಅವಧಿಯನ್ನಿಟ್ಟಿರುವೆನು. ನೀನು ಹಾಗೆ ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಕತ್ತರಿಸಿ ಶತ ದಿಕ್ಕುಗಳಿಗೂ ಚೆಲ್ಲಿ ಬಿಡುವೆನು. ಎಚ್ಚರಿಕೆ. ರಾಮಚಂದ್ರ, ಈಗ ನಾನೇನು ಮಾಡಲಿ? ಈ ಪಾಪಿಯು ಪುನಃ ಬಂದು ನನ್ನನ್ನು ಹಿಂಸಿಸುವನಂತೆ. ಇಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ತಡೆ ಅಕೃತ್ಯವಿದ ನಿಂದುಡುಕದಿರೌತಾಯೇ. ಅಮ್ಮ, ತಡೆ ಅಕೃತ್ಯವಿದ ನಿಂದುಡುಕದಿರೌತಾಯೇ. ಸೊಗದುಳಿರ್ಪ ಶ್ರೀರಾಮಂ ಕ್ಷಿಪ್ರದೊಳು ದಶಾನನ ಶಿರಮುರಿದಿರ್ಪಂ ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತ ಅಮ್ಮ ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ರಾಮಚಂದ್ರರು ಲಕ್ಷ್ಮಣ ಮೂರ್ತಿಯು ನನ್ನೊಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದ ಇರುವರು ತಾಯಿ. ಇದೇನಿದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆ? ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ನಿಮಗೆ ಯಾವ ಅಮಂಗಲವೂ ನೆನೆಸದಿರೆಂದು ರಘುನಂದನನ ಕಡೆಯಿಂದ ಹೌದು ತಾಯಿ. ನೆನೆಸದಿರಿಂದು ರಘುನಂದನನ ಕಡೆಯಿಂದ ನಿಮ್ಮ ಚಂದ ಬರೆಯಲು ಬಂದ ಸೇವ ಎಂದು ತಿಳಿಯರವಿಂದಲೋಚನ ಸಂದೇಹ
ಕುಸುಮಾಂಬಿಕೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಮಂದಾರ ಕುಸುಮಾಂಬಿಕೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ಪಾವನನ ಲೋಕಾವನನ ಪಾವನನ ಲೋಕಾವನನ ರಾಜೀವ ಯೋಚನ ಪಾವನ ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ ಭಾವಿಸುತ್ತಲೇ ವಿಧ ವಿಧ ಸುಗ್ರೀವನಾಜ್ಞೆಯ ಪಡೆದು ಬಂದು ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬಂದಾರ ಕುಸುಮಾಂಬಿಕೆ ಸಂದೇಹ ಬಿಡು ಮಾತೆ ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು ತಾಯಿ. ಸುಗ್ರೀವರಾಜನಿಂದ ನೇಮಿತನಾಗಿ ತಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನು ತಾಯಿ ನಾನು. ಆ ಜನಸ್ಥಾನದಲ್ಲಿ ದುರುಳರಾವಣನಿಂದ ಅಪಹೃತಳಾದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ಸತ್ಯಾಂಶವನ್ನು ತಿಳಿಸಿ ತಮ್ಮಲ್ಲಿ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ ತಾಯಿ. ಈತನ ಈ ನಯ ವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ ತಾಯಿ, ಜನಕಂ ಧರಣಿ ವರಜನಕಂ ದಶರಥಾಂಕಿತಮಾಮಂ ಜನಕಂ ಧರಣಿ ವರಜನಕಂ ದಶರಥಾಂಕಿತ ಇಳೆಯೋ ಕೌಸಲ್ಯ ಇಳೆಯೋ ಕೌಸಲ್ಯ ಶ್ರೀರಾಮಚಂದ್ರನ ಅನುಪಮ ವಿಜಯ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯು ನಾನು. ಧನ್ಯೋಸ್ಮಿ ಧನ್ಯೋಸ್ಮಿ. ಸಾರೆ ಚಾರೆ ಧೀರ ನಮೋಸ್ತುತೆ ಸಾರೆ ಚಾರೆ ಧೀರ ನಮೋಸ್ತುತೆ ಶ್ರೀರನ ಪರಿಪಾಯಿ ವೈದೇಹಿ ಶ್ರೀರನ ಪರಿಪಾಯಿ ವೈದೇಹಿ ಶ್ರೀರನ ಪರಿಪಾಯಿ. ಅಮ್ಮ, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರಿಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆಯಾ? ಓಹೋ, ಅಗತ್ಯವಾಗಿ ತಾಯಿ. ಶ್ರೀರಾಮ ಜಯ ರಾಮ,
ಕಲ್ಯಾಣ ಗುಣಧಾಮ ಮಾ ಮಾರುತಿ. ಮನು ಮುನಿ ವಂದ್ಯನೆ ಲೋಕಮುದಾಯಕನೆ ಮಾ ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೆ ಮಾನವ ರೂಪಿ ಶ್ರೀರಾಮ ಜಾನಕಿ ಸೋಮ ಅವನ ಶ್ರೀರಾಮ जानकी स्तोम अवन श्रीराम कौसल्य छेद्राम देदीप्य रघुराम कौसल्य छेद्राम देदीप्य रघुराम राम राम ದಶರಥ ನೃಪಾಲಂಗೆ ಹಿರಿತನುಜ ತಾನಾಗೆ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯ ತಾನಾಗೆ ಅನುಜ ಲಕ್ಷ್ಮಣನೊಡಗೊಂಡೋ ಕಾನನಕ್ಕೆ ಐತಂದೋ ವಿಕಟದನು ಜರಪುಳು ಪೊರೆದನು ಅಹಲ್ಯೆಯನಂದು ರಾಮ ಮಿಥಿಲೆಯೋ ಪೊರಮಟ್ಟು ಮಿಥಿಲೆಯೋ ಪೊರಮಟ್ಟು ಆ ಶಿವದನು ಮುರಿದಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮ ಪಿತೃವಾಕ್ಯವ ಸಹಿಸೆ ಸತಿ ಅನುಜ ಸಹಕರಿಸೆ ವನವನವಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ ಸ್ವರ್ಣ ಮೃಗ ಸೀತಾಪಹರಣದಲ್ಲಿ ತಲ್ಲಡಿಸಿ ಕಳುಬಳಲಿದ ನನ್ನ ರಾಮನಮ್ಮ ಸುಗ್ರೀವ ಸಖನಾಗಿ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ನಿಮಗಾಗಿ ಎನ್ನಮ್ಮ ನಿನಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ 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 ರಾಮಚಂದ್ರ
ಈಗಲಾದರೂ ನನ್ನನ್ನು ನಂಬುವೆಯಾ ತಾಯಿ? ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಹಾಗಾದ್ರೆ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಹಾಗೆ ನಾನಿನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಬೇಡ ತಾಯಿ, ಬೇಡ ಬೇಡ. ನನ್ನ ಆಗಿನ ರೂಪವನ್ನು ನೋಡಿದರೆ ನೀವು ಬಹಳವಾಗಿ ಭಯಪಡುವಿರಿ. ಬೇಡ ತಾಯಿ. ಎಂತಹ ಮಾತನ್ನು ಹೇಳ್ತಿರುವೆ? ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಎಲ್ಲಿ ಆ ನಿನ್ನ ರೂಪ ನನಗೆ ತೋರಿಸಬಾರದೆ ಮಾರುತಿ? ಅಮ್ಮ, ತಮ್ಮ ಮಾತು ನಿಶ್ಚಿತವೇ? ನಿಶ್ಚಿತವೇ. ಆಗಲಿ ತಾಯಿ. ಇಗೋ ನೋಡಿ ನನ್ನ ವಿಶ್ವರೂಪವನ್ನು. ರಾಮ 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 ಸೀತಾರಾಮ. ಮಾರುತಿ, ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತಮೂರ್ತಿಯ ಧಾರಣೆ ಮಾಡು ಮಾರುತಿ, ಶಾಂತಮೂರ್ತಿಯನ್ನು ಧಾರಣೆ ಮಾಡು. ರುರಂಬುಜನ ಮುದಂ ಪಡೆಯ ನದಂಬದಿರು ಕದಂಬ ಗಜೆ. ರುರಂಬುಜನ ಮುದಂ ಪಡೆಯ ನದಂಬದಿರು ಕದಂಬ ಗಜೆ. ಬೆನರ ಬೇಡವೆ ಮಾತೆ ಸದಯೇ ಶುಭಾನ್ವಿತ. ಬೆನರ ಬೇಡವೆ ಮಾತೆ ಅಮ್ಮ ಜಾಂಬಿಕೆ ನಿನ್ನ ವಿರಹ ವಿರಚೇರಿದ ವೀರ ರಾಘವ. ಅಮ್ಮ ಅಮ್ಮ ವೀರ ಜಾಂಬಿಕೆ ನಿನ್ನ ವಿರಹ ವಿರಚೇರಿದ ವೀರ ರಾಘವ. ಸಾರಿದಾನ ವಾರಿಗಳ ಸಾರಿದಾನ ವಾರಿಗಳ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುರವೇರಿಸುವೆನು. ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುರವೇರಿಸುವೆನು. ಬೆದರ ಬೇಡವೆ ಮಾತೆ ಮಾಡಿದೆ ಗಪದ. ಬೆದರ ಬೇಡವೆ ಮಾತೆ ಮಾಡಿದೆ ಗಪದ. ದಸರಿಗ ಗರಿ ಸರಿ ಸದ ಸದ ಪಗರಿಸ. ಬೆದರ ಬೇಡವೆ ಮಾತೆ ಮಾಡಿದೆ. ಅಮ್ಮ, ಗಪದ ಪದ ದಾಸ ಗಪದ ಪದ ದಾಸ ಗರಿ ಸರಿ ಸದ ಸದ ಪಗರಿ ಗರಿ ಸದ ರಿ ಸದ ಸದ ಪಗರಿ ಸರಿ ಗಪದ. ಬೆದರ ಬೇಡವೆ ಮಾತೆ ಮಾಡಿದೆ ಸರೇ ಸ ಪದ ಸ ಗ ಪದ ಸ ಗರಿ ಸ ಪದ ಸ ಗ ಪದ ಸ ಗರಿ ಗರಿ ಸದ ರಿ ಸರಿ ಸದ ಪ ಸದ ಸದ ಗರಿ ಸರಿ ಗ ಪದ ಗರಿ ಗರಿ ಸದ 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 ಗರಿ ಸರಿ ಗ ಪದ. ಬೆದರ ಬೇಡವೆ ಮಾತೆ ಮಾಡಿದೆ ಸರಯೇ ಶುಭಾನ್ವಿತ. ಬೆದರ ಬೇಡವೆ ಮಾತೆ ಮಾಡಿದೆ ಅಮ್ಮ ಅಮ್ಮ ಅಮ್ಮ. ಈ ನಿನ್ನ ಸೇವಕನು ನಿನ್ನ ಪಾದ ಸನ್ನಿಧಿಯಲ್ಲಿ ಇರುವನಮ್ಮ. ಕಣ್ತೆರೆದು ನೋಡು ತಾಯಿ. ಮಾರುತಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಇನ ಮುಖ ಸುರರಲಿ ವಿನಯದೇ ಘನಧರ ವಿದ್ಯೆಗಳ ಅಭ್ಯಾಸಿಸೆಯನಮ್ಮ ಜನನಿ. ಇನ ಮುಖ ಸುರರಲಿ ವಿನಯದೇ ಘನಧರ ವಿದ್ಯೆಗಳ ಅಭ್ಯಾಸಿದೆಯನಮ್ಮ ಜನನಿ. ಅಣು
ಮಹದಾಗಲು ಬಲ್ಲೆನು ಮಾ ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಹನುಮಂತನೆಂಬ ನಾಮವಿಹುದ ಶುಭಾಂಗಿ ಅಮ್ಮ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ತಾಯಿ, ಅಣುರೂಪಿಯೂ ಮತ್ ವಿಶ್ವರೂಪಿಯೂ ಆಗಬಲ್ಲೆನು. ಅಮ್ಮ ಈಗಲಾದರೂ ನನ್ನನ್ನು ನಂಬುವೆಯಾ ಜನನಿ? ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯ ಮಾರುತಿ? ಅಮ್ಮ ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರರ ರೂಪ ಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೇ ಸಾಧ್ಯವಿಲ್ಲದಿರುವಾಗ ಪಾಮರ ಮರ್ಕಟ ನಾನೇನು ವರ್ಣಿಸಬಲ್ಲೆ ತಾಯಿ? ಆದರೂ ನನಗೆ ತಿಳಿದಷ್ಟು ಮಟ್ಟಿಗೆ ವರ್ಣಿಸುವೆನಮ್ಮ. ಅನ್ಯತಾ ಭಾವಿಸಬಾರದು ತಾಯಿ, ಅನ್ಯತಾ ಭಾವಿಸಬಾರದು. ಹಾಗೆ ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಜಗದಾಭಿರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋಳ್ ಕೇಳಲದ ದಳವಮ್ಮ ಮರ್ಕಡ ನಾನೇನ ಬಲ್ಲೆನೆ ಜನನೇ ರಾಮನಣಿಸಲೋ ಓ ಓ ಓ ಓ ಅಮ್ಮ ಚಲುವನೆ ಅಮ್ಮಯ್ಯ ರಾಮನು ಎಂಥ ಚಲುವನೆ ಅಮ್ಮಯ್ಯ ರಾಮನು
ಸಮಗಾನ ಪ್ರೇಮ ನಿರುಪಮ 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 ಸಮಗಾನ ಪ್ರೇಮ ನಿರುಪಮ
ತಾವು ರಾಮಚಂದ್ರರು ಜನಸ್ಥಾನದಲ್ಲಿ ಜಲಕ್ರೀಡೆ ಆಡುವ ಸಮಯದಲ್ಲಿ ರಾಮಚಂದ್ರರು ನೀರನ್ನು ಕಲಕುತ್ತಾ ಕಲಕುತ್ತಾ ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ದರಂತೆ. ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ಹಾಗೆಯೇ ವಾಮಾಂಗ್ರಿಯಲ್ಲಿ ಋತುದಳವೆಂಬ ಚಿಹ್ನೆ ಇರುವುದಂತೆ. ಯಥಾರ್ಥವೇ ತಾಯಿ? ಯಥಾರ್ಥ ಮಾರುತಿ. ಅಮ್ಮ, ಹಾಗೆಯೇ ಮುಂಗೈಯ ಮೇಲೆ ವಸ್ತುದಳವೆಂಬ ಚಿಹ್ನೆ ಇರುವುದಂತೆ. ನಿತ್ಯವೇ ತಾಯಿ? ಅದು ಸತ್ಯ. ಅಮ್ಮ, ಹಾಗೆಯೇ ಕಾಕಾಸುರನ ವೃತ್ತಾಂತ ಮಾರುತಿ, ಬಹುಗೋಪ್ಯವಾಗಿ ತಿಳಿಸುವಂತೆ ನನ್ನ ಸ್ವಾಮಿ ಹೇಳಿದ್ದರು. ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಆದರೂ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಬಾರದಾಗಿರುವುದು. ನಿಜ ತಾಯಿ. ಇಲ್ಲಿ ನಾನಾ ರಕ್ಕಸರ ಮಧ್ಯೆ ಸಿಕ್ಕಿ ಹಲವಾರು ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುವ ತಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಾರದು. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ಮಾ, ತೆಗೆದುಕೋ. ಶ್ರೀರಾಮಚಂದ್ರರು ತಮ್ಮನ್ನು ಗುರುತಿಸಲೆಂದು, ತಮ್ಮನ್ನು ಕಂಡಾಗ ಈ ಗಣಮುದ್ರಿಕೆಯನ್ನು ತಮಗೆ ಅರ್ಪಿಸಲೆಂದು ಹೇಳಿದ್ದರು. ತೆಗೆದುಕೋ ತಾಯಿ. ಆಹಾ, ಮಾ, ಈಗಲಾದರೂ ನನ್ನನ್ನು ನಂಬುವೆಯಾ? ಮಾರುತಿ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರಲಿ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಿದೆ? ತಮ್ಮ ಮನ ಬಂದಂತೆ ಹರಸು ತಾಯಿ, ತಮ್ಮ ಮನ ಬಂದಂತೆ ಹರಸು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಚಿರಂಜೀವಿಯಾಗು ಚಿರಚಿತ್ತನಾಗು, ಚಿರಂಜೀವಿಯಾಗು ಚಿರಚಿತ್ತನಾಗು, ವಾಯುನಂದನ ಶ್ರೇಯೋ ಮಾತು ಬಾಳೈ ವಾಯುನಂದನ, ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ, ನನ್ನೊಡೆಯನಾದ ಸುಗ್ರೀವ ರಾಜನಿಗೂ ಲಕ್ಷ್ಮಣ ಸ್ವಾಮಿಗೂ ಏನೆಂದು ತಿಳಿಸಿದೆ ತಾಯಿ? ಲಕ್ಷ್ಮಣನಿಗೆ ನಾನು ಕ್ಷಮೆಯಾಚಿಸಿದೆನೆಂದು ತಿಳಿಸು. ಅಲ್ಲದೆ ಮಿಕ್ಕ ಕಪಿವೀರರಿಗೆಲ್ಲ ನನ್ನ ಆಶೀರ್ವಾದವನ್ನು ತಿಳಿಸು. ತಮ್ಮಪ್ಪಣೆ ಪ್ರಭು ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು? ಅಮ್ಮ, ತಮ್ಮನ್ನು ಹುಡುಕಲು ಹೊರಟಂದಾಗಿಂದ ಇಲ್ಲಿಯವರೆಗೂ ಆಹಾರಾದಿಗಳನ್ನು ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಹೀಗೆ ತಮ್ಮನ್ನು ಕಂಡ ಮೇಲೆ ಹಸಿವು ಬಾಯಾರಿಕೆಯಾದರೂ ಬಹಳವಾಗಿ ಕಾಡುತ್ತಿರುವುದು ತಾಯಿ. ತಾವು ಅಪ್ಪಣೆ ಇತ್ತರೆ ಇಲ್ಲಿಗೆ ದೊರೆಯಬಹುದಾದ ಕೆಲವು ಹಣ್ಣುಗಳನ್ನು ತಿಂದು ಆ ನಂತರ ಹೋಗುವೆನಮ್ಮ. ಹಾಗೆ ಆಗಲಿ. ಆದರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಬೃಂಜಿಸು. ಅಗತ್ಯವಾಗಿ ತಾಯಿ, ಅಗತ್ಯವಾಗಿ. ಅಮ್ಮ, ಕಪಿಗಳು ಗುಂಜಿಸುವುದನ್ನು ತಾವು ನೋಡಬಾರದು ತಾಯಿ, ಸ್ವಲ್ಪ ಮರೆಯಾಗಿರಿ. ಹಾಗೆ ಆಗಲಿ. ಅಮ್ಮ, ತಮ್ಮನ್ನು ಕಂಡ ಗುರುತಿಗಾಗಿ ಶ್ರೀರಾಮಚಂದ್ರರಿಗೆ ಏನಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ಕೊಡಬೇಕೆಂದು ಕೇಳುವಿನ ತಾಯಿ. ಅಂತಹ ಯಾವ ವಸ್ತುಗಳು ನನ್ನ ಬಳಿಯಲ್ಲಿ ಇಲ್ಲವಲ್ಲ ಮಾರುತಿ. ಅಮ್ಮ, ಅಂದು ತಾವು ಎಸೆದ ಆ ಆಭರಣಗಳ ಗಂಟಿನಲ್ಲಿ ಶ್ರೀರಾಮಚಂದ್ರರು ಚೂಡಾಮಣಿ. ಆಹಾ, ಮರೆತಿದ್ದೆ. ಇದೋ ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣತ್ಯಾಗ ಮಾಡ್ತೇನೆ ಎಂದು ನನ್ನ ಸ್ವಾಮಿ. ವೀರರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು ತಾಯಿ. ಹಾಗೆ ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ತಾಯಿ. ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಬಹಳ ಅವಶ್ಯಕವಾಗಿರುವುದು. ಆದುದರಿಂದ ಇಲ್ಲಿರುವ ಅಶೋಕವನವನ್ನು ಸ್ವಲ್ಪ ಧ್ವಂಸ ಮಾಡಿದರೆ ಇಲ್ಲಿರುವ ರಾಕ್ಷಸರು ಆ
ದುರುಳ ರಾವಣನಿಗೆ ನನ್ನ ಬಗ್ಗೆ ವಿಷಯವನ್ನು ತಿಳಿಸಿದೆ. ಆಗ ಆತನು ನನ್ನನ್ನು ತನ್ನ ಆಸ್ಥಾನಕ್ಕೆ ಕರೆದುವೆನು. ನಾನು 4 ಹಿತೋಕ್ತಿಗಳನ್ನು ಹೇಳಿ ಅಲ್ಲಿಂದ ಹೊರಡುವೆನು. ಅಶೋಕನನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನ್ನು ಸಂಹರಿಸಿದೆಯಲ್ಲ, ಯಾರು ನೀನು? ಮೊದಲು ನೀನು ಯಾರು ಹೇಳು? ನಾವು ರಾವಣೇಶ್ವರ ಅಕ್ಕಪಕ್ಕದಲ್ಲಿರುವ ಅಕರಮಕರಾಚರರು. ನೀನು ಯಾರು? ನಾನು ಶ್ರೀರಾಮಚಂದ್ರನ ದೂತನು. ಓಹೋ, ನಮ್ಮ ಹಾಗೆ ನೀನು ಸೇವಕನೋ? ಹಾಗೆ ತಿಳಿದುಕೋ. ಈಗ ನಾವುಗಳೆಲ್ಲರೂ ಸೇವಕರೇ ಆಗಿರುವುದರಿಂದ ನಮ್ಮಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣ. ಒಪ್ಪಂದ? ಹೌದು. ಯಾವ ಒಪ್ಪಂದ? ನಾನು ನಿನಗೆ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ಮಂತ್ರವನ್ನು? ಯಾವ ಮಂತ್ರ? ನಾನು ಹೇಳಿಕೊಡುತ್ತೇನೆಯ. ಸರಿ ಸರಿ, ನೀನು ಅದರ ಹಾಗೆ ಹೇಳಿದರೆ ಆಯ್ತು. ಆ ನಂತರ ನೀನು ಹೇಳಿದ ಹಾಗೆ ನಾನು ಕೇಳುವೆನು. ಹಾಗೆ ಆಗಲಿ. ಹೇಳಬಹುದೇ? ಹೇಳಿ. ರಾಮ 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 ಸೀತಾ ರಾಮ 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 ರಾವಣ 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 ಸೀತಾ ರಾವಣ ರಾವಣ ಸೀತಾರ. ಅದು ಹಾಗಲ್ಲವೋ? ಮತ್ತೆ? ರಾಮ 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 ಸೀತಾ ರಾಮ 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 ಸೀತಾ ರಾವಣ ರಾವಣ ರಾವಣ. ನಾನು ಹೇಳಿದ ಹಾಗೆ ಹೇಳುವೆಯೋ? ಮತ್ತೆ ಹೇಳಬೇಕು. ಈಗ ಒಂದು ಕೆಲಸ ಮಾಡೋಣ. ಅಲ್ಲಿರುವ ಮರ ಯಾವುದು? ಅದು ಮಾವಿನ ಮರ. ಮಾವನ್ನು ಬಿಡು, ಮರ ಏನೆಂದು ಹೇಳು. ಮರ. ಅಲ್ಲಿ ಕಾಣುವ ಮರ ಯಾವುದು? ಈಚಲ ಮರ. ಈಚಲ ಬಿಡಯ್ಯ, ಮರ ಎಂದು ಹೇಳು. ಮರ ಬಿಡುತ್ತೇನೆ, ಈಚಲು ಮಾತ್ರ ಬಿಡುವುದಿಲ್ಲ ನಾವು. ಹೇಳಿದ ಹಾಗೆ ಕೇಳುವೇ ಹೇಳು. ಹೇಳಿ 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 ಹೇಳಿ. ಯಾವ ಮರ ಅದು? ಮರ. ಮರ. ಈಗ ಒಂದು ಕೆಲಸ ಮಾಡು. ನಾನು ಹೇಳಿದಂತೆ ಹೇಳು. ಮರ 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 ಮರ. ಎಷ್ಟೊಂದು ಸಿಹಿಯಾಗಿರುವುದು ಅಲ್ಲವೇ? ಎಲ್ಲಿ ಸಿಗುತ್ತೆ? ಎಲ್ಲವೋ ಮುಖ, ಇದು ಎಲ್ಲಿಯೂ ಸಿಗುವುದಿಲ್ಲ. ಮತ್ತೆ? ಇದು ನನ್ನ ಒಡೆಯನ ನಾಮಾಂಕಿತವು. ಓಹೋ, ಹೌದೇ? ನೀನು ಈ ನಾಮವನ್ನು ಭಜಿಸಿದರೆ ನಿನ್ನ ಕಷ್ಟಗಳೆಲ್ಲವೂ ಪರಿಹಾರವಾಗುವು. ನಮಗೆ ಪರಿಹಾರವಾಗುವುದೇ? ಹೌದು. ಹಾಗೆ ಆಗಲಿ. ಸರಿ, ಇಲ್ಲಿ ಯಾರಾದ್ರೂ ವೀರರಿದ್ದರೆ ಕರೆಯೋ. ಓಹೋ, ರಾವಣೇಶ್ವರ ಜ್ಯೇಷ್ಠ ಪುತ್ರ ಇಂದ್ರಜಿತ್ ಯುವರಾಜರಿರುವರು. ಅವರನ್ನು ಕರೆದುಕೊಂಡು ಬರುವೆನು. ಕರೆ, ಇಲ್ಲಿ ಎಲ್ಲೂ ಹೋಗಬಾರದು. ಕರೆದುಕೊಂಡು ಬಾ. ಇಂದ್ರಜಿತ್ ಯುವರಾಜರಿಗೆ ಬಹುಬಲ. ಮಕರ ಮಕರಾಸುರರೇ, ಇದೇನ್ರು ಆ ಕಪಿ? ಇದೇ ಕೊಡುಗ. ಅಶೋಕನವನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನ್ನು ಹಣ್ಣಿನಲ್ಲಿ ಹಿಂಡು ಹಾಕಿಬಿಟ್ಟಿರು. ನೀನು ಇಂದ್ರನೆನ್ ಗೆದ್ದೆ ಎಂಬ ಅಹಂಕಾರ ನನ್ನಲ್ಲಿ ಸಲ್ಲದು. ಬಂದ ದಾಡಿಯನ್ನು ಹಿಡಿದು ಹೊರಟು ಬಿಡು. ಮುಚ್ಚುಬಾಯಿ ಮದಾಂಧ ಮಂಗ, ಕಪಿಯನ್ನು ಮರ್ದಿಸಬಾರದೆಂದು ಸುಮ್ಮನಿದ್ದರೆ ನಿನ್ನ ಹರಟೆಯು ಅತಿಯಾಯಿತು. ಇದೋ ನೋಡು, ಅಸ್ತ್ರವೊಂದನ್ನು ಪ್ರಯೋಗಿಸುವೆನು. ಈ ಅಸ್ತ್ರವು ನಿನ್ನ ದೇಹವನ್ನು ಒಕ್ಕು ಈ ಪೃಥ್ವಿಯ ಮೇಲಿರುವ ಕಾಗೆ ಗೃಹಾದಿಗಳಿಗೆ ನಿನ್ನ ತುಣುಕು ಮಾಂಸವೂ ದೊರಕದಂತೆ ಎಲ್ಲಿಯೋ ಕೊಂಡೊಯ್ಯುವುದು. ಇದೋ ನೋಡು, ಪ್ರಯೋಗಿಸುವೆನು. ಈ ನಿನ್ನ ಬಾಣಗಳು ನನಗೆ ತೃಣಕ್ಕೆ ಸಮಾನ. ಏನು ಆಶ್ಚರ್ಯ, ಏನು ಆಶ್ಚರ್ಯ! ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕು. ಇದೋ ನೋಡು, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವೆನು. ಬ್ರಹ್ಮಾಸ್ತ್ರವೇ? ಅಂದು ಪಿತಾಮಹನಿಗೆ ಕೊಟ್ಟ ಮಾತಿನಂತೆ ಒಂದು ಮುಹೂರ್ತ ಅವಧಿಯ ಕಾಲಕ್ಕೆ ನಾನು ಅದಕ್ಕೆ ಶರಣಾಗತನಾಗಲೇಬೇಕು. ಇದನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ. ಜನಕನ ಆಸ್ಥಾನಕ್ಕೆ ಕರೆದು ತನ್ನೆ. ಹೋಗುವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟರು. ಸುಮ್ಮನೆ ಹರಟೆ ಮಾಡಬೇಡಿ, ನಾನು ಹೇಳಿದಷ್ಟು ಮಾಡಿ. ಅಪ್ಪಣೆ. ಅನುಗಾಡಿಸಲು ಆಗುವುದಿಲ್ಲವಲ್ಲ, ಏನು ಮಾಡುವುದು? ಆ ಸಿಹಿಯಾದ ನಾಮವನ್ನು ಹೇಳಿದರೆ ಬರಬಹುದಿಲ್ಲ. ರಾಮ 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 ಸೀತ ರಾಮ 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 ಸೀತ ರಾಮ ರಾಮ ರಾಮ. ಸುರರು ನನಗೆ ಸಮರೆ ನೋಡೋಯ್, ಸುರರು ನನಗೆ ಸಮರೆ. ಸುರರು ನನಗೆ ಸಮರೆ ನೋಡೋಯ್, ಸುರರು ನನಗೆ ಸಮರೆ. ಯಕ್ಷಗರುಡ ಗಂಧರ್ವರಿರುವರೇ, ಯಕ್ಷಗರುಡ ಗಂಧರ್ವರಿರುವರೇ. ಸುರರು ನನಗೆ ಸಮರೆ ನೋಡೋಯ್, ಸುರರು ನನಗೆ ಸಮರೆ. ಚಂದ್ರಮೌಳಿಗೆ ಹೊರವ ಪಡೆದ ಈ ಪ್ರಚಂಡ ವೀರ ಎದುರೇ ಸುರರು ನನಗೆ ಸಮರೆ ನೋಡೋಯ್, ಸುರರು ನನಗೆ ಸಮರೆ.
ಸಹಸ್ರಾರು ಸೈನಿಕರಿಂದ ಪರಿವೇಷ್ಟಿತಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದು ತರಲು ಯಾರಿಂದಲೂ ಸಾಧ್ಯವಿಲ್ಲದಂತಾಯಿತೆ. ಸಾಧ್ಯವಿಲ್ಲ ಜನಕ, ಬಂಧಿಸಿ ತಂದಿದ್ದೇನೆ ಆ ಕಪಿಯನ್ನು. ಬಹಳ ಸಂತೋಷ, ಸೆಳೆದುಕೊಂಡು ಬನ್ನಿ ಆ ಕಪಿಯನ್ನು. ಆ ಕಪಿಯು ಸಾಮಾನ್ಯವಾದ ಕಪಿಯಲ್ಲ ಜನಕ, ಅದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕಾಗಿತ್ತು. ಏನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ? ಚಿಂತೆ ಇಲ್ಲ ಕುಮಾರ, ಸೆಳೆದು ತನ್ನಿ ಆ ಕಪಿಯನ್ನ. ರಾಸ್ತ, ಮಹಾಪ್ರಭು, ಆ ಕಪಿ ಯಾರೆಂಬುದನ್ನು ವಿಚಾರಿಸಿಕೋ. ಎಲ್ಲವೋ ಕೊಡಗ, ನೀನು ಯಾರು, ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಅದು ಅಲ್ಲದೆ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯ ದ್ರಾಕ್ಷನ್ನು ಕೊಲ್ಲಲು ಕಾರಣವೇನು? ಬೇಗನೆ ಸನ್ನಿಧಾನದಲ್ಲಿ ತಿಳಿಯಿಸು. ನೀನ್ಯಾರೆಂಬು ನಮ್ಮದಲ್ಲಿ ವಿಚಾರಿಪೇ, ನೀನ್ಯಾರೆಂಬು ನಮ್ಮದಲ್ಲಿ ವಿಚಾರಿಪೇ, ಬೇಡನೆಗೆ ಬರುತ್ತರವ ದಾನವರಿಗರಸನು ದಾನವರಿಗರಸನು ಮೇಲ್ಪ್ರಧಾನನು ಬೇಡನೆಗೆ ಬರುತ್ತರವ. ಮರ್ಕಟ, ಎಲ್ಲವೋ ಇಲ್ಲಿ ಕಾಣುವ ವೃದ್ಧದಾಸದಲ್ಲಿ ಕುಳಿತಿರುವ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನ ಅಮಾತ್ಯನಾದ ನಾನು ಮಹಾಮಂತ್ರಿ ಪ್ರಹಸ್ತನು. ನೀನು ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಬೇಗನೆ ಸನ್ನಿಧಾನದಲ್ಲಿ ತಿಳಿಯಿಸು. ಆಹಾ, ಇಲ್ಲಿಗೆ ಬ್ರಹ್ಮಾಸ್ತ್ರದ ಅವಧಿ ಮುಗಿಯಿತು. ಈ ನಾರಿ ಚೋರನು ಉನ್ನತವಾದ ಆಸ್ಥಾನದಲ್ಲಿ ಕುಳಿತು ರಾಮದೂತನಾದ ನನ್ನನ್ನು ಪ್ರಶ್ನಿಸುತ್ತಿಲ್ಲ. ಇಲ್ಲಿಂದ ಇವನಿಗೆ ಉತ್ತರವನ್ನು ಕೊಡುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗುಲಕ್ಕೆ ಅಪಮಾನ. ಆದುದರಿಂದ ನಾನೇ ಒಂದು ಉನ್ನತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಅಲ್ಲಿಂದ ಈತನಿಗೆ ಉತ್ತರವನ್ನು ಕೊಡುವೆನು. ರಾಮ 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 ಸೀತ. ಏನಾಶ್ಚರ್ಯ ರಾವಣ, ಏನಾಶ್ಚರ್ಯ! ಹಿಂದೆ ಕೈಲಾಸರಿಗೆ ಹೋಗಿದ್ದಾಗ ಆ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆನು. ಆತನೇನಾದರೂ ಈ ರೂಪಿನಿಂದ ಬಂದು ಈ ಅನರ್ಥ ಕಾರ್ಯಗಳನ್ನು ಮಾಡುತ್ತಿರುವನೇ? ಎಲ್ಲವೋ ಮರ್ಕಟ, ನೀನು ಯಾರು? ನೀನು ಏತಕ್ಕೋಸ್ಕರ ಇಲ್ಲಿ ಬಂದೆ? ಈ ಅಶೋಕವನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನಕ್ಕೆ ಆಜ್ಞೆ ಮಾಡುವುದು ಎಚ್ಚರ. ಮಾರುತಿಯ ಶಿರಚ್ಛೇದನ ಅದು ಅಷ್ಟು ಸುಲಭ ಸಾಧ್ಯವಲ್ಲ ರಾವಣ. ನಾನೀಗ ರಾಜದೂತನಾಗಿ ಇಲ್ಲಿಗೆ ಬಂದಿರುವೆನು. ಬಲೆ, ನಿನ್ನನ್ನು ರಾಜಶ್ರೇಷ್ಠನಾಗಿ ರಾಜದೂತನಾಗಿ ಕಳಿಸಿರುವ ಆ ರಾಜಶ್ರೇಷ್ಠನ್ಯಾರು? ರಾವಣ, ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನನ್ನು ಅಷ್ಟೊಂದು ಸುಲಭವಾಗಿ ಕಡೆಗಾಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವುದು. ಏನದು ಸಂದೇಶ? ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದೇ ಆ ಸಂದೇಶ. ಅದೆಂದಿಗೂ ಸಾಧ್ಯವಿಲ್ಲ. ಬಲೆ, ಕಾಪಿಯಾಗಿ ಹುಟ್ಟಿ ಕಾಪಿಗಳಿಗೆ ಒಡೆಯನಾಗಿ ಕಾಪಿಗೆ ಉಚಿತವಾದ ಸಲಹೆಯನ್ನಿಟ್ಟಿರುವನು ಓ ನಿನ್ನ ಕಪಿ ಶ್ರೇಷ್ಠ. ಏ ಕೋಡಗ, ನೀನು ಹೇಳಿದಂತೆ ಕೇಳಿದ ಹೋದರೆ ಏನಾಗುವುದೋ ಕೋಡಗ? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ಪ್ರಕಾರವನ್ನು ಸೇರಿಸಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದೋ ಕೋಡಗ? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನ ದೂತನು ನಾನು. ರಾವಣ, ಈಗಲೂ ಸಮಯ ಮಿಂಚಿಲ್ಲ. ನಾನಾದರೂ ಬಹುಜನ ರಾವಣರಿರುವರನ್ನು ಇರುವರೆಂಬುದನ್ನು ಕೇಳಿದ್ದೆನು. ನೀನ್ಯಾವ ರಾವಣನು? ಎಲ್ಲವೋ ಮರ್ಕಟವೇ, ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆಯೋ ಹೇಳು ನೋಡೋಣ. ಹೇಳುವೆನು ಕೇಳು. ರಾವಣ, ಕೈಲಾಸವನೆತ್ತಿ ತೋಳ್ಗಳು ಸೀಳುತ್ತಿರೆ. ರಾವಣ, ಕೈಲಾಸವನೆತ್ತಿ ತೋಳ್ಗಳು ಸೀಳುತ್ತಿರೆ. ಗೋಳಾಡುತ್ತಲಿದ್ದ ದೂತ ಗಮನು. ರಾವಣ, ಮರ್ಕಟ
ಕೈಲಾಸ ಪರ್ವತವನ್ನು ಎತ್ತುವೆನೆಂದು ಹೋಗಿ ಎತ್ತಲಾಗದೆ ಅದರ ಅಡಿಯಲ್ಲಿ ಸಿಲುಕಿ ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಅಲ್ಲುಲ್ಲು ಕಿರುತ್ತಿದ್ದ ರಾವಣನು ನೀನೇನು? ಎಲ್ಲವೋ ಮರ್ಕಟ, ಕೈಲಾಸ ಪರ್ವತವನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿ ಚೆಂಡಾಡಿದ ಸಾರ್ವಭೌಮನು ನಾನು. ಮುಂದೆ ಮಗಳು ಹೇಳುವೆನು ಕೇಳು. ಕಾರ್ತಿವೀರ್ಯನ ಸೆರೆ ಗಾರ್ತಿಯ ಸಿಲುಕಿದ ರಾವಣ. ಮರ್ಕಟ, ಕಾರ್ತಿವೀರ್ಯನ ಸೆರೆ ಗಾರ್ತಿಯ ಸಿಲುಕಿದ ಧೂರ್ತಧನುಜನು ನೀನೇನೋ ಕಳ ರಾವಣ. ಧೂರ್ತಧನುಜನು ನೀನೇನೋ ಕಳ ನೀನೇನೋ ಕಳ ರಾವಣನೆಂಬುವನು ನೀನೇನೋ ಕಳ. ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲುವೆನೆಂದು ಹೋಗಿ ಗೆಲ್ಲಲಾಗದೆ ಅವನ ಕಳಿಯಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12 ವರ್ಷ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇನು? ಎಲ್ಲವೋ ಮರ್ಕಟ, ಶತ್ರುವಿನ ಬಲಾಬಲವನ್ನು ಅರಿಯಲು ನನ್ನ ಮಿತ್ರನಾದ ಕಾರ್ತಿವೀರ್ಯಾರ್ಜುನ ಮನೆಯಲ್ಲಿದ್ದೇನೆ ವಿನ ಶರಮನೆಯಲ್ಲ. ಮುಂದೆ ಮಗಳು ಹೇಳುವನು ಕೇಳು. ಉಳುವೆಂದು ಶರದಿಯೋಳ್ ಮುಳುಗಿಸಿ ಉಳುವೆಂದು ಶರದಿಯೋಳ್ ಮೃಡನಧನುವನೆಂದು ಹಿಡಿದು ಹೋಗಿದ್ದೇನೆಂದು ರಾವಣ. ಮೃಡನಧನುವನೆಂದು ಹಿಡಿದು ಬಾಗಿದ್ದೇನೆಂದು ಕರುಳಾಡುತ್ತಲೇ ದವನೀನೇನೋ ಒಡಿಯಳು ಸಿಲುಕೆ ದವನೀನೇನೋ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ. ಅಂದು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಎತ್ತುವೆನೆಂದು ಹೋಗಿ ಎತ್ತಲಾಗದೆ ಅದರ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಎಂದು ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇನು? ಎಲ್ಲವೋ ಮರ್ಕಟ, ಅಂದು ಸ್ವಯಂವರದಲ್ಲಿ ನನ್ನ ಸ್ವಾಮಿಗೆ ಶಿವಧನಸ್ಸನ್ನು ಹಿಡಿದು ಬಾಗಿಸಿದರೆ ನನ್ನ ಸ್ವಾಮಿಗೆ ನೋವಾಗುವುದೆಂದು ತಿಳಿದು ತನಗೆ ನಮಸ್ಕರಿಸಲು ಹೋಗಿ ಮುಗ್ಗಿಸಿದ್ದೇನೆ ವಿನ ನೀನು ಹೇಳಿದಂತೆ ಅಲ್ಲ. ಮತ್ತೆ ಮಗಳು ಓಹೋ ಹೇಳುವನು ಕೇಳು. ಕುಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ ಕುಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ ಅಂಗದನ ತೊಟ್ಟಿಲಲ್ಲಿ ಮೊದೆಗಳ ತೀರವ ಅಂಗದನ ತೊಟ್ಟಿಲಲ್ಲಿ ಒದೆಗಳ ತೀರವ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ. ನನ್ನ ವಂಶಜನಾದ ವಾಲಿಯು ಸಮುದ್ರ ತೀರದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಸಮಯದಲ್ಲಿ ಅವನನ್ನು ನೀನು ಕೆಣಕಲು ಅವನು ಇದಾವದೋ 10 ತಲೆಯ ಹುಳುವೆಂದು ಭಾವಿಸಿ ನಿನ್ನ ಹೆಡೆಮುಡಿ ಕಟ್ಟಿ ಸಪ್ತ ಸಾಗರದಲ್ಲಿ ನಿನ್ನನ್ನು ಅದ್ದಿ 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 ಅಂಗದನ ತೊಟ್ಟಿಲಿಗೆ ಕಟ್ಟಲು ಆ ಬಾಲಕನ ಪ್ರಾಣಗಳನ್ನು ತಾಳಲಾರದೆ ಶಿವಶಿವ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲು ಕೆರೆಯುತ್ತದೆ ರಾವಣನು ನೀನೇನು? ಏನೋ ಮರ್ಕಟ, ಕಬರ್ದಿ ನೀನು ಓಲೈಸಲು ಒಂದೇ ಸಾರಿ ಸಪ್ತ ಸಾಗರಗಳಲ್ಲಿ ಮುಳುಗೆದ್ದು ನನ್ನ ಪರಶಿವನಿಗೆ ಅರ್ಘ್ಯವನ್ನು ಕೊಡಬೇಕೆಂದು ಓಲೆಯನ್ನು ಕಿಣಿಕಿದಿನೇ ವಿನ ಅನ್ಯತಾ ಅಲ್ಲ. ಮುಂದೆ ಮಗಳು ಹೇಳುವನು ಕೇಳು. ಶ್ರೀ ರಘುರಾಮರ ನಾರಿಯ ಚೋರನ ಶ್ರೀ ರಘುರಾಮರ ನಾರಿಯ ಚೋರನೆ ಕದ್ದಿ ಆರ್ಯಯ ಕದ್ದಿ ದೂತ ರಾಮನ ನೀನೇನೋ ಕಳ್ಳ
ರಾವಣನೆಂಬುವನು ನೀನೇನೋ ಕಳ. ಅಂದು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಮೂರ್ತಿಯು ಪರ್ಣಶಾಲೆಯಲ್ಲಿಲ್ಲದ ಸಮಯವನ್ನು ಸಾಧಿಸಿ ಭವದಿ ಭಿಕ್ಷಾಂದೇಹಿ ಎಂದು ಕೇಳುತ್ತಾ ಶ್ರೀರಾಮಚಂದ್ರರ ಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿದ ನಾರಿ ಚೋರನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಏನೋ ಮರ್ಕಟ, ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತು ತಂದ ರಾವಣನು ನಾನೇ. ಮುಂದೆ ಮಗಳು. ಅಯ್ಯೋ ರಾವಣ, ಸೀತಾಮಾತೆಯವರನ್ನು ಅಪಹರಿಸಿ ತಂದದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಮಡಿಲಿನಲ್ಲಿ ಕಟ್ಟಿಕೊಂಡಂತಾಯಿತು. ಈಗಲೂ ಸಮಯ ಮಿಂಚಿಲ್ಲ. ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು. ರಹಸ್ಯ ಮಹಾಪ್ರಭು. ಎಲ್ಲವೋ ಮರ್ಕಟ, ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಕರ ದಕ್ಷಿಣವಿದುವೆ. ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಕರ ದಕ್ಷ ವೀರನೆಂದೆನಿಪೋ, ದಕ್ಷ ವೀರನೆಂದೆನಿಪೋ ಮೋಕ್ಷಸೋದಿ ಪರವನು ಅದಾರೋ ನೀ ಬಂದೆಂಥ ವೀರಾದಿ ವೀರ ನಾಯಾರೋ ಅದಾರೋ ನೀ ಬಂದೆಂಥ. ಎಲ್ಲವೋ ಮರ್ಕಟ, ಇಂತಹ ನಾನು ಆ ನಿನ್ನ ರಾಮನಿಗೆ ಎದುರುವುದೇ ಅದೆಂದಿಗೂ ಸಾಧ್ಯವಿಲ್ಲ. ರಾವಣ, ನೀನೇನು ಸಾಮಾನ್ಯನೇ? ಪೌಲಸ್ತ್ಯ ಬ್ರಹ್ಮಣ ಮೊಮ್ಮಗನು, ವಿಶ್ವವಸುವಿನ ಮಗನು, ಕೈಕಸಾದೇವಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಶಿವಪೂಜಾ ದುರಂಧರನು. ಚಂದ್ರಮೌಳಿಯು ನಿನ್ನ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನನ್ನ ತಂದೆಯಾದ ವಾಯುದೇವನೇ ನಿನ್ನ ಅರಮನೆಯ ಪರಿಚಾರಕನು, ಬ್ರಹ್ಮನು ನಿನ್ನ ಅರಮನೆಯ ಪಂಚಾಂಗವನ್ನು ಓದುವನು. ಇದೆಲ್ಲದಕ್ಕಿಂತ ಮಿಗಿಲಾಗಿ ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಛೇಛೆ, ನಿನ್ನನ್ನು ಹೊಗಳಿ ಪ್ರಯೋಜನವೇನು? ನಾರಿ ಚೋರ ಎಂಬ ಒಂದು ಅಪವಾದವಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲೇ ಒಬ್ಬನು ಎನ್ನಬಹುದಾಗಿತ್ತು. ಈಗಲೂ ಸಮಯ ಮಿಂಚಿಲ್ಲ ರಾವಣ. ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು. ಪ್ರಹಸ್ತ ಮಹಾಪ್ರಭು. ಅದೆಂದಿಗೂ ಸಾಧ್ಯವಿಲ್ಲ. ಹೌದು, ದಾನವಾಗ್ರೇಸರನಾದ ನೀನು ಮಾನವಾವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗಲು ನಿನಗೆ ನಾಚಿಕೆಯಾದರೆ ಒಂದು ಕೆಲಸವನ್ನು ಮಾಡು. ಜಗನ್ಮಾತೆಯಾದ ಸೀತಾದೇವಿಯವರನ್ನು ಮಂಗಳ ಸ್ನಾನ ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ, ನನ್ನದು ಸರ್ವದಾಶ ಅಪರಾಧವಾಯಿತೆಂದು ನನ್ನ ಪಾದಗಳಿಗೆ ಬಿದ್ದು ಬಿಡು, ನಾನೇ ಕ್ಷಮಿಸಿಬಿಡುವೆನು. ಮಹಾಪ್ರಭು. ಕಪಿ ಎಂದು ಸುಮ್ಮನಿದ್ರ ಮಾತ್ರದಲ್ಲಿ ಈತನ ಅರಟಿ ಬಹಳವಾಯಿತು. ಈತನನ್ನು ಸೆಳೆದುಕೊಂಡು ಹೋಗಿ ಈತನ ತಲೆಯನ್ನು ಕತ್ತರಿಸಿ. ಅಗ್ರಜ, ದೂತವಧೆಯು ಮಹಾಪಾಪಕರ. ಶ್ರೀರಾಮಚಂದ್ರನಂದ್ರೆ ಸಾಮಾನ್ಯನಲ್ಲ. ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಈ ಬಗಳ ಸಂಬಿಯನ್ನು ಸಭೆಯಿಂದಾದಿಗೆ ತಿಳಿಸ ಪ್ರಹಸ್ತ. ಈ ಪಾಪಿಗಳ ಮಧ್ಯದಲ್ಲಿ ಇರುವುದಕ್ಕಿಂತ ಆ ಶ್ರೀರಾಮಚಂದ್ರನಿಗೆ ಹೋಗಿ ಶರಣಾಗುವುದೇ ಲೇಸು. ಎಲ್ಲಿಯಾದರೂ ಹಾಳಾಗಿ ಹೋಗು. ಪ್ರಹಸ್ತ ಮಹಾಪ್ರಭು. ಈ ಕಾಡು ಕಪಿಗೆ ಯಾವ ಶಿಕ್ಷೆಯನ್ನು ನೀಡಬೇಕು? ಪ್ರಭು, ಕಪಿಗಳಿಗೆ ಲಾಂಗೂಲವೇ ಪ್ರಧಾನವಾದ ಅಂಗ. ಆ ಲಾಂಗೂಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಎದ್ದಿ ಬೆಂಕಿಯನ್ನು ಹೊತ್ತಿಸಿದರೆ ಆಗ ಅದಕ್ಕೆ ತಕ್ಕ ಶಿಕ್ಷೆ ಆಗುವುದು. ಅಲ್ಲದೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಮುದ್ರದಿಂದ ಆಚೆಗೆ ತಳ್ಳಿಬಿಡೋಣ. ಆಗ ತಿಳಿದುಕೊಳ್ಳಲಿ ನಮ್ಮ ಪರಾಕ್ರಮವನ್ನು. ಬಲ ಬಲ ಹಾಗೆಯೇ ಮಾಡಿ. ರಾವಣ, ಅಂದು ನಿಶರಾತ್ರಿಯಲ್ಲಿ ಲಂಕಾನಗರವನ್ನು ಪ್ರವೇಶಿಸಿದ ನಾನು ಇಂದು ಈ ನಿನ್ನ ಸೇವಕರು ಇಡುವ ಬೆಂಕಿಯನ್ನು ಬಹಳವಾಗಿ ಮನಗಂಡು ಹೋಗುವೆನು. ಎಲ್ಲವೋ ಮರ್ಕಟ, ಆ ನಿನ್ನ ಸುಗ್ರೀವರಾಜನಿಗೆ ತಿಳಿಸು. ಇಂದು ನಿನ್ನ ಲಾಂಗೂಲಕ್ಕಾದ ಗತಿಯೇ ಆ ನಿನ್ನ ಸುಗ್ರೀವರಾಜನಿಗಾಗುವುದೆಂದು ತಿಳಿಸು. ಇಂದಿಗೆ ಸಭೆ ಮುಕ್ತಾಯ.
जाते भामे सीते स्त्री मनोज्ञ चारिते भूमि जाते भामे सीते स्त्री मनोज्ञ चारिते राम सखी सोममुखी राम सखी सोममुखी तामर सदळांबकी राम सखी सोममुखी तामर सदळांबकी भूमि जात भामे सीते स्त्री मनोज्ञ चारिते ಎಲ್ಲಿಯೇ ಮನೋಹರೇ ಪಲ್ಲವಾದರೆ ಲಕ್ಷ್ಮಣ ಎಲ್ಲಿಯೇ ಮನೋಹರೇ ಪಲ್ಲವಾದರೆ ನಿಲ್ಲದೆನ್ನ ಮನವು ಬಾರೆ 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 ವಲ್ಲಭೆ ಸುಗುಣಾಕರೆ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಭಾಮೆ ಸೀತೆ ಸ್ತ್ರೀ मनोज्ञ चारिते सीता ಲಕ್ಷ್ಮಣ ಅಣ್ಣ, ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬರಲಿಲ್ಲವಲ್ಲ? ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಪ್ರಭು ರಾಮಚಂದ್ರ ಇದು ನಮಸ್ಕರಿಸಿ. ಮಾರುತಿ, ನಿನಗೆ ಮಂಗಳವಾಗಲಿ. ನೀನು ಹೋದ ಕಾರ್ಯವೇನಾಯಿತು? ಪ್ರಭು, ಇದು ಚೂಡಾರತ್ನ ಶ್ರೀರಾಮಾತೆಯವರನ್ನು ಕಂಡು ಅವರಿಂದ ಈ ಚೂಡಾರತ್ನವನ್ನು ತಂದಿರುವೆನು. ಮಾರುತಿ, ಬಹಳ ಸಂತೋಷ. ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ಸೀತಾಮಾತೆಯ ಕುಶಲ ಮಾತೆಯ ವಾರ್ತೆಯನ್ನು ತಂದೊಪ್ಪಿಸಿದ ನಿನಗೆ ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ನಾನು ಏನು ಮಾಡಲಿ? ಪ್ರಭು, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನನ್ನ ಮೇಲಿರುವಂತೆ ಆಶೀರ್ವದಿಸು ದೇವ. ಮಾರುತಿ, ತಥಾಸ್ತು. ರಾವಣನ ಸಹೋದರನಾದ ವಿಭೀಷಣನು ಇತ್ತ ಕಡೆ ಬರುತ್ತಿರುವನು ಪ್ರಭು. ಬಾ ತಂದೆ ಶ್ರೀರಾಮನೇ ಶರಣಾಗತ ಪಾಲನ, ಭವತಾರಣ ಕರುಣಾದೆನ ಕಾಪಾಡು ಕಾಪಾಡು ನಿನ್ನ ಭಕ್ತನ ತಂದೆ ಶ್ರೀರಾಮನೇ.
ಕೋಟಿಗಳ ಮಧ್ಯದೊಳು ಭಾವ ಪ್ರವಾಹದ ಯಾತ್ರೆಯೊಳು ಜೀವಕೋಟಿಗಳ ಮಧ್ಯೆಯೊಳು ಭಾವ ಪ್ರವಾಹದ ಯಾತ್ರೆಯೊಳು ಸಾವು ನೋವು ಸಂಕೋಲೆಯ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವ ನಿನ್ನ ನಂಬಿ ಬಂದೆ ದೇವ ದೇವ ನಿನ್ನ ನಂಬಿ ಬಂದೆ ಬಾ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಕಾರಣ ಕರುಣಾದೇನ ಕಾಪಾಡು ಕಾಪಾಡು ನಿನ್ನ ಭಕ್ತನ ಶ್ರೀರಾಮನೇ. ಪ್ರಭು ಶ್ರೀರಾಮಚಂದ್ರ, ವಿಭೀಷಣ, ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿರನು. ದಯವಿಟ್ಟು ಕಾಪಾಡು ತಂದೆ. ವಿಭೀಷಣ, ನಿನಗೆ ಮಂಗಳವಾಗಲಿ, ಚಿಂತೆ ಇಲ್ಲ. ನಿನ್ನ ಧುರುಳನಾದ ದಶಕಂಠನನ್ನು ಸಂಹರಿಸಿ ಲಂಕಾ ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಯುದ್ಧದಲ್ಲಿ ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ. ಮಾರುತಿ ಪ್ರಭು, ನಡೆಯಿರಿ. ಲಂಕೆಗೆ ಸೇತುವೆಯನ್ನು ನಿರ್ಮಿಸಿ ಸೇತುವೆ ಮೇಲೆ ಲಂಕೆಯನ್ನು ದಾಟಿ ಆ ರಾವಣನ್ನು ಸಂಹರಿಸೋಣ. ಸೀತೆಯನ್ನು ಕರೆತರೋಣ. ಮಹದಾಜ್ಞೆ ಪ್ರಭು, ಮಹದಾಜ್ಞೆ. श्री रामचंद्र प्रभु की, श्री रामचंद्र प्रभु की, श्री रामचंद्र प्रभु की। राम जय तो राम सुनाम राम जय तो राम सुनाम अमर विनुत पद अमित बला प्रद राम जय तु श्री राम सुनाम राम 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 रवि कुल सोमा राजललाम परम पुरुष हरि पावन श्री रघु राम जयतु श्री राम सुनाम अमर विनुत पद अमित बला राम जयतु श्री राम सुनाम। कायेन वाचा मनसेन्द्रियेव विद्यात्मनाभं प्रकृत्य स्वभावं करोमि यज्ञ सकलं परस्मै नारायणायेति समर्पयामि। कल्याणाद्भुतगात्राय कामितार्थप्रदायने श्रीमद्वेङ्कटनाथाय श्रीनिवासायेति मंगलम्।